ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಆಷಾಢ ಶುಕ್ರವಾರ ಸಾಧ್ಯವಾದರೆ ನಿಮ್ಮ ಮನೆಯಲ್ಲಿ ಗೋಮತಿ ಚಕ್ರ, ಅದರಲ್ಲೂ ವಿಶೇಷತೆ ಯಾರು ಇಟ್ಕೊಳ್ಳೋದಿಲ್ಲ, ಕೆಲವೊಬ್ಬರು ಮನೆಯಲ್ಲಿ ಮಾತ್ರ ಈ ರಾಜಗೋಮತಿ ಚಕ್ರವನ್ನು ಇಟ್ಕೊಳ್ತಾರೆ. ರಾಜಗೋಮತಿ ಚಕ್ರ ಇದು ಸಿಗ್ತಕ್ಕಂಥದ್ದು ಗೋದಾವರಿ ನದಿಯ ಹತ್ರ. ಅದು ಸ್ವಾಭಾವಿಕವಾಗಿರ್ತಕ್ಕಂಥ ಒಂದು ಕಲ್ಲು. ಆ ಗೋಮತಿ ಚಕ್ರ ಅಂತ ಕರಿತೀವಿ. ಅದನ್ನು ನೋಡ್ಬೋದು, ಚಕ್ರ ಥರ ಇರ್ತದೆ, ದೊಡ್ಡದಾಗಿರುತ್ತೆ. ರಾಜಗೋಮತಿ ಚಕ್ರ ಚಿಕ್ಕದಲ್ಲ, ದೊಡ್ಡದಾಗಿರ್ತಕ್ಕಂಥದ್ದು ರಾಜಗೋಮತಿ ಚಕ್ರವನ್ನು ತಾವು ಒಂದು ಬೋಲಲ್ಲಿ, ಚಿಕ್ಕ ಬೋಲಲ್ಲಿ ಕುಂಕುಮವನ್ನು ಹಾಕ್ಕೊಳ್ಳಿ. ಅದಕ್ಕೆ ಅದರ ಮೇಲೆ ನೀವು ಗೋಮತಿ ಚಕ್ರವನ್ನು ಸ್ಥಾಪನೆಯನ್ನು ಮಾಡ್ಕೊಳ್ಳಿ. ಈ ದಿನ ಷೋಡಶೋಪಚಾರಗಳು, ಪೂಜೆ ಪಂಚೋಪಚಾರ ಯಾವುದು ರೀತಿ ಪೂಜೆ ಬರುತ್ತಾ ಪೂಜೆಗಳನ್ನು ಮಾಡ್ಕೊಳ್ಳಿ. ಓಂ ಶ್ರೀಂ ನಮಃ ಏಕಬೀಜಾಕ್ಷರಿಯ ಲಕ್ಷ್ಮಿಯ ಮಂತ್ರ ಖಂಡಿತವಾಗಿ ನಿಮ್ಮ ವ್ಯಾಪಾರ ಸ್ಥಳಗಳಲ್ಲಿ ಇಟ್ಕೋಬೋದು, ನೀವು ಹಣ ಇಡ್ತಕ್ಕಂಥ ಕಪಾಟಲ್ಲಿ ಇಟ್ಕೋಬೋದು, ದೇವರ ಕೋಣೆಗಳಲ್ಲಿ ಇಟ್ಕೊಂಡು ಪೂಜೆ ಮಾಡೋದ್ರಿಂದ ಸ್ಥಿರವಾಗಿ ಲಕ್ಷ್ಮಿ ಇರ್ತಕ್ಕಂಥದ್ದಿರುತ್ತೆ. ಲಕ್ಷ್ಮಿಯ ಆಗಮನ, ಸಂಕಷ್ಟಗಳು ದೂರ ಆಗ್ತಕ್ಕಂಥದ್ದಿರುತ್ತೆ. ಅತ್ಯಂತ ಸರಳ ವಿಧಾನಗಳಲ್ಲಿ ಒಂದು ನಿಮಗೆ ತಿಳಿಸಿದ್ದೇನೆ. ತಮ್ಮೆಲ್ಲರಿಗೂ ಕೂಡ ಆ ಲಕ್ಷ್ಮಿಯ ಅನುಗ್ರಹ ಸಿಗಲಿ, ಒಳ್ಳೆಯದಾಗಲಿ, ಶುಭ ಫಲಗಳು ಪ್ರಾಪ್ತಿಯಾಗಲಿ ಅಂತ ಕೇಳ್ತಾ ಸರ್ವೇ ಜನ ಸುಖಿನೋ ಭವಂತು.